ಅಲೋ, ಯಾರ ಮಾತಾಡ್ತಿರೋದು? Is this Patapati Chadegowda's restaurant? ಅಯ್ಯ, ನಮ್ ಬಾವಂಗ್ ಆಕ್ಸಿಡೆಂಟ್ ಆಗೋಗಿದ್ದದ. ಬಾವು ಬಾವು ಪಾರು ಅದೇ ಕಂಗ್ ಬುಡಕತ್ತಾ ಇದೆ, ಏನಾಯ್ತು? ಬಾವು ಯಾರು ಫೋನ್ಲಿ ಪಟಾಪಟಿ ಚಡ್ಡಿಗೌಡ್ರಿಗೆ ಆಕ್ಸಿಡೆಂಟ್ ಅಂತ ಕೇಳ್ತವ್ರೆ. ಯಾವನಾವ ನಿನ್ನ ಎದುರು ಗುಂಡು ತರ ಕೂತಿಲ್ವಾ? ತತ್ತಲಿ ಫೋನ್ನ. ಹಲೋ, ಯಾರ ಮಾತಾಡೋದು? Mr. Gowda, this is calling from Rastala from America. ಓ ಟೇಲರ್ ಅವ್ರೆ, ಚೆನ್ನಾಗಿದಾರ್ಯಾ? ನೀವೇ ತಾನೇ ನಮ್ ತಾವ್ ಪಟಾಪಟಿ ಚಡ್ಡಿ ಬಂದಿನ ಶಾಂಪಲ್ ತರಿಸ್ಕೊಂಡಿದ್ದು? Mr. Gowda, ನಿಮ್ಮ ಪಟಾಪಟಿ ಚಡ್ಡಿ ಬನ್ನಿ ತುಂಬಾ ಇಷ್ಟ ಆಯ್ತು. ಹಿಂಗೆಟ್ಟಡ ನೀರು ಇಕ್ಕೊಂಬಿಡಿ. ಅಂದ್ರೆ ದೊಡ್ಡ ಆರ್ಡ್ರ್ ಕೊಟ್ಬಿಡಿ ఏంది? ಓಕೆ ಕೊಡ್ತೀನಿ. ದಿಸ್ ವೀಕ್ ಇಂಡಿಯಾಗೆ ಬರ್ತಾ ಇದ್ದೀನಿ. ಶೋರೂಮ್ ನೋಡಿ 20 lakhs ಆರ್ಡರ್ ಕೊಡ್ತೀನಿ. ಹ್ಯಾಪಿ? 20 ಲಕ್ಷ ರೂಪಾಯಿ? ಬಾವು ಇದ್ಯಾಕ 20 ಲಕ್ಷ ಅಂತ ಹೇಳ್ಬಿಟ್ಟು ಲಕ್ಕ ಹೊಡ್ದುರಂಗಾತ್ರಿ? ಪಾರು ಆರ್ಡ್ರ್ ದೊಡ್ಡದಾಗಿ ಸಿಕ್ಕದೆ, ಆದ್ರೆ ಅವರು ನಮ್ಮ ದೊಡ್ಡ ಶೋರೂಮ್ ನೋಡ್ಬೇಕಂತೆ. ಆ ಪಟ್ಟಿ ಶೋರೂಮ್ ಇಲ್ಲಿಂದ ತೋರಿಸಿ, ನಮ್ಮ ತಮ್ಮ ಇರೋದೇ 10 ಅಂಗಡಿ. ಟೇಲರ್ ಸಾಹೇಬ್ರೆ, ನೀವು ನಮ್ಮ ಶೋರೂಮ್ ನೋಡೋ ಅವಶ್ಯಕತೆ ಏನಿದ್ದದು? ಅತ್ತಿಂದ ನೀವು 20 ಲಕ್ಷ ರೂಪಾಯಿ ಚೆಕ್ನ ಕಳಿಸ್ಬಿಡಿ, ಇತ್ತಿಂದ ನಾನು ಪಟಾಪಟಿ ಚಡ್ಡಿ ಬನ್ನಿನ ಕಳಿಸ್ಬಿಡ್ತೀನಿ. ನೋ ಮೊದಲು ಬಂದು ಶೋರೂಮ್ ನೋಡ್ತೀನಿ, ಆಮೇಲೆ ನಿಮಗೆ ಆರ್ಡರ್ ಕೊಡ್ತೀನಿ. ಬನ್ನಿ ಟೇಲರ್ ಸಾಹೇಬ್ರೆ, ನನ್ನ ಬಗ್ಗೆ ಇನ್ನೂ ನಿಮ್ಗೆ ಗೊತ್ತಿಲ್ಲ. ನಾ ಮನ್ಸು ಮಾಡ್ರೆ ಅಟ್ಟಿ ಮುಂದಿರೋ ರೋಡ್ಗೆ ಟಾರ್ ಹಾಕ್ಸ್ಬಿಡ್ತೀನಿ. ಬನ್ನಿ ಶೋರೂಮ್ ತೋರಿಸ್ತೀನಿ, ಬನ್ನಿ. ಓಕೆ ಐ ಆಮ್ ಕಮಿಂಗ್. ಬಾಯ್. ಹ್ಯಾವ್ ಎ ನೈಸ್ ಡೇ. ಬಾಯ್. ಬಾರು, ನನಗೆ ಅಮೇರಿಕದಿಂದ ಚಡ್ಡಿ ಬನ್ನಿನಗ 20 ಲಕ್ಷ ರೂಪಾಯಿ ಆರ್ಡರ್ ಸಿಕ್ಕದೆ. ಯಾರು 20 ಲಕ್ಷ? ನೀನ್ಯಾಕೆ ಲಾಕ್ ಹೊಡೆದವ್ರ ಅಂಗಡಿಗೆ? ಏನು ಖುಷಿಗೆ ಹಂಗಾಯ್ತು ಬಿಡಿ ಬಾವು. ಶಾನೆ ಖುಷಿ ಪಡ್ಬೇಡ, ಇದರಿಂದ ದುಃಖನೂ ಅದೇ. ಯಾನದು? ಅವರು ನಮ್ಗೆ ಆರ್ಡ್ರ್ ಕೊಡೋಕ್ಕಿಂತ ಮುಂಚೆ ನಾವು ಅವ್ರಿಗೆ ನಮ್ಮ ಶೋರೂಮ್ನ ತೋರಿಸ್ಬೇಕಂತೆ. ಶೋರೂಮ್ ತೋರಿಸಿದ ಮೇಲೆ ಅವರು ನಮ್ಗೆ ಆರ್ಡ್ರ್ ಕೊಟ್ಟಾರಂತೆ. ಹಂಗಾದ್ರೆ ದುಃಖನೇ ಅಲ್ಲ ಕಂಬುಡಿ. ಯಾನು ಹೇಳ್ತಾ ಇದೆ? ನೀವೇ ಹೇಳಿದ್ರಲ್ಲ ನಮ್ ತವ ಇರೋದು 10x10 ಅಂಗಡಿ ಅಂತ. ಇನ್ನಷ್ಟು ದೊಡ್ಡ ಶೋರೂಮ್ನ ಎಲ್ಲಿಂದ ತೋರಿಸಿರಿ? ಪಾರು, ನಾ ಬಿಡಲ್ಲ. ಈ ಗೌಡ ಒಂಥರ ಊಡ ಇದ್ದಂಗೆ, ಏನಾರು ವ್ಯವಸ್ಥೆ ಮಾಡ್ತೀನಿ. ಮಾಡಿ ಬಾವು, ನಾನು ನಿಮ್ಗೆ ಏನಾದ್ರೂ ಸಹಾಯ ಮಾಡೇ ಮಾಡ್ತೀನಿ. ಸರ್, ನೀವು ಸಡನ್ ಆಗಿ ಬಾಡಿಗೆ ಜಾಸ್ತಿ ಮಾಡಿದ್ರೆ ನಾನು ಹೇಗೆ ಕೊಡೋದು? ನಾನು ಕೊಡಲ್ಲ ಅಂತ ಹೇಳ್ತಿಲ್ಲ, ಒಂದಷ್ಟು ಟೈಮ್ ಕೇಳ್ತಿದ್ದೀನಿ ಅಷ್ಟಕ್ಕೆ ನೀವು ಕೊಡೋದಾದ್ರೆ ಕೊಡಿ, ಇಲ್ಲಾಂದ್ರೆ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಹೇಗೆ? ನೋಡಿ ಸರ್, ಈಗಷ್ಟೇ ನಾನು ಗ್ರೂಮಿಂಗ್ ಕ್ಲಾಸ್ಗೆ ಜಾಸ್ತಿ ಸ್ಟೂಡೆಂಟ್ಸ್ ಜಾಯಿನ್ ಆಗ್ತಿದ್ದಾರೆ. ಅವ್ರು ಫೀಸ್ ಕೊಡ್ತಿದ್ದಾಗೆ ನಾನು ನಿಮಗೆ ಬಾಡಿಗೆ ಕೊಡ್ತೀನಿ. 1 ತಿಂಗಳೆಲ್ಲ ಆಗಲ್ಲ ಸರ್, ಇನ್ನೊಂದು 6 ತಿಂಗಳು ಟೈಮ್ ಕೊಡಿ. ಓಕೆ, ನೀವು ಹೇಳ್ದಾಗೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೌದು, ಯಾರ್ದು ಫೋನು? ಗ್ರೂಮಿಂಗ್ ಕ್ಲಾಸ್ ಓನರ್ ಫೋನ್ ಮಾಡಿದ್ರು. ಹೌದಾ, ಏನಂತೆ? ಬಾಡಿಗೆ ಜಾಸ್ತಿ ಮಾಡಿದ್ದಾರೆ. ಬಾಡಿಗೆ ಜಾಸ್ತಿ ಮಾಡಿದಾರಾ? ಅವ್ರಿಗೇನು ತಲೆ ಕೆಟ್ಟಿದ್ಯಂತ? ದಿಢೀರಂತ ಬಾಡಿಗೆ ಜಾಸ್ತಿ ಮಾಡ್ಬಿಟ್ರೆ ಎಲ್ಲಿಂದ ತಂದು ಕೊಡೋದಂತೆ? ಯಾಕೆ ಮಾಡಬಾರ್ದು? ಅವ್ರಿಗೂ ಮಕ್ಕಳು ಸಂಸಾರ ಅಂತೆಲ್ಲ ಇರುತ್ತಲ್ಲ. ಹೌದಾ, ಹೋಗ್ಲಿ ಬಿಡು ಅಂತ ಹೇಳಿದ್ರೆ ನಾನು ಗ್ರೂಮಿಂಗ್ ಕ್ಲಾಸಲ್ಲಿ ಸಂಪಾದನೆ ಮಾಡಿದ್ದಲ್ಲ ಮನೆ ಖರ್ಚಿಗೆ ಸರಿ ಹೋಗುತ್ತೆ. ಮತ್ತೆ ಬಾಡಿಗೆ ಜಾಸ್ತಿ ಮಾಡಿದ್ರೆ ಎಲ್ಲಿಂದ ತರಲಿ? ಇಷ್ಟು ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತಿದ್ರಲ್ಲ, ಇಷ್ಟೆಲ್ಲ ಆಗಿರೋದು ನಿಮ್ಮಿಂದಾನೆ. ಹೊರಗಡೆ ಹೋಗಿ ಸಂಪಾದನೆ ಮಾಡಿದಿದ್ರೆ ನನಗೆ ಯಾಕೆ ಇಷ್ಟೊಂದು ಕಷ್ಟ ಬರ್ತಿತ್ತು? ಅದು ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ? ನಿಮ್ ಹತ್ರ ಹೇಳ್ದೆ, ಗೌಡ್ರ ಹತ್ರ ಅಥವಾ ಬಜರಂಗಿ ಇನ್ಸ್ಪೆಕ್ಟರ್ ಹತ್ರ ಹೇಳ? ನಾನು ಮದ್ವೆ ಆಗಿರೋದು ನಿಮ್ನ, ಸೊ ಈ ಮನೆ ಜವಾಬ್ದಾರಿನೂ ನೀವೇ ತಗೋಬೇಕು. ನಿನ್ ಚಿಂತೆ ನಂಗೆ ಅರ್ಥ ಆಯ್ತು. ಅದು ನಾನು ಮನೆ ಬಗ್ಗೆ ತುಂಬಾ ಯೋಚನೆ ಮಾಡ್ತೀನಿ, ಅದಕ್ಕೆ ತಾನು ಇಷ್ಟೆಲ್ಲ ಪ್ರಯತ್ನ ಪಡ್ತಿರೋದು. ಏನ್ ಪ್ರಯತ್ನ ಪಡ್ತಿದ್ದೀರಾ? ಚೆನ್ನಾಗಿ ತಿನ್ನೋದು, ಕುಡಿಯೋದು, ಗೌಡ್ರ ಜೊತೆ ಜಗಳ ಮಾಡೋದು, ಸೂರಿ ರಾಕಿ ಜೊತೆ ಸುತ್ತಾಡೋದು, ಇದನ್ ಬಿಟ್ರೆ ಬೇರೆ ಏನ್ ಕೆಲಸ ಮಾಡ್ತಿದ್ದೀರಾ? ಸಾರಿ, ಐ ಆಮ್ ವೆರಿ ಸಾರಿ. ಅದು ನಿನ್ನ ಯಾವ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇಲ್ಲ. ಪ್ರಶ್ನೆ ಅರ್ಥ ಆಗಿದ್ರೆ ತಾನೆ ಉತ್ತರ ಕೊಡಕ್ಕೆ. ದೇವ್ರೆ, ನಾನೀಗ ದುಡ್ಡು ಎಲ್ಲಿಂದ ತರಲಿ? ಏನ್ ಮಾಡ್ಲಿ? ಸುಮ್ಮನೆ ತಿಂತಿದ್ದೀರಲ್ಲ, ಏನಾದ್ರೂ ಸೊಲ್ಯೂಷನ್ ಕೊಡಿ. ಹೇಳುದ್ನಲ್ಲ ಮಧು, ನಿನ್ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಅಂತ. ಇಲ್ಲಿ ವಡೆ ತುಂಬಾ ಚೆನ್ನಾಗಿದೆ ನೋಡು, ವಡೆ ಟೇಸ್ಟ್ ಮಾಡ್ತೀಯಾ? ನೀವ್ ಹೀಗೆ ಆಡ್ತಿದ್ರೆ ನಿಮ್ನ ಸಾಯಿಸಿ ಇಡೀ ಏರಿಯಾದವ್ರಿಗೆ ತಿಥಿ ವಡೆ ಹಾಕ್ಸ್ಬಿಡ್ತೀನಿ. ಇದೆಲ್ಲಪ್ಪ, ಅಯ್ಯ ಬರೀ ಮೊಬೈಲ್ ಅಡ್ವರ್ಟೈಸ್ಮೆಂಟ್ಗಳವೆ. ನನಗೆ ಬೇಕಾಗಿರೋ ಜಾಗದ ಒಂದು ಅಡ್ವರ್ಟೈಸ್ಮೆಂಟು ಇಲ್ಲ. ಹೋಗತ್ತಾಗ ನಮಸ್ಕಾರ ರಿಂಗ್ ಮಾಸ್ಟ್ರೆ. ನಮಸ್ಕಾರ ಗೌಡ್ರೆ.
ಬರ್ರಪ್ಪ ಬನ್ರೋ. ಮನೆ ಮನೆ ಮುದ್ದೆ ಮಾರಿಗುಡಿ ನಿದ್ದೆ. ಏನು ಇಬ್ರು ಒಟ್ಟೊಟ್ಟಿಗೆ ನಮ್ಮಟ್ಟಿಗೆ ಬಂದ್ಬಿಟ್ಟಿದಾರಿ. ಅಲ್ಲ ಗೆಳತಿ ಮಾಂಗ್, ಅಷ್ಟೊಂದು ಆಳವಾಗಿ ಪೇಪರ್ ಓದ್ತಾ ಇದ್ದೀರಲ್ವಾ? ಎಂತ ಮನೆ ಮುಂದೆ ಬಾವಿ ತೋಡಿಸುವ ಯೋಚನೆ ಎಂತಾದ್ರೂ ಇಟ್ಕೊಂಡಿದ್ದೀರಾ? ಕಳ್ಳಿಯವಳಪ್ಪ, ಬಾವಿ ತೋರಿಸ್ಬಿಟ್ರು ನಿನ್ನ ತಳ್ಳಿ ಬಿಡ್ಬೇಕು ಅಂತ ಯೋಚನೆ ಮಾಡೀನಿ. ಐ ಲೈಕ್ ಇಟ್. ಒಮ್ಮೆ ತಳ್ಳಿ ಬಿಡಿ ಅಲ್ಲ, ಸ್ವಿಮ್ ಮಾಡ್ಕೊಂಡ ಮೇಲೆ ಬರ್ತೀನಿ. ಮೊದ್ಲೇ ಟೆನ್ಷನ್ ಲವ್ನಿ, ಇನ್ನು ಟೆನ್ಷನ್ ಕೊಡ್ಬೇಡ. ಬಂದು ವಿಷಯ ಹೋಗ್ಬಿಟ್ಟು ಬುಡಕಾರ್ಯ. ಪಾಪ ಎಂತಾದ್ರೂ ಸಹಾಯ ಮಾಡು ಅಂತೇಳಿ ಕೇಳಿದ್ರೆ ನಮ್ಮ ಮೇಲೆ ರ್ಯಾಶ್ ಆಗ್ತಾರೆ. ತೊಂದರೆ ಇಲ್ಲ, ನಾವು ಹೊರಡುವಣ. ಈ ಬೊಡ್ಡೆ ತಾವ್ ಹೆಂಗಿದ್ರು ಬೀದ ತಿರುಗ್ತಾ ಇರ್ತವೆ. ಶೋರೂಮ್ಗೆ ಎಲ್ಲಾದ್ರೂ ಜಾಗ ಇದ್ದದ ಅಂತ ಇವ್ರಿಗೆ ಗೊತ್ತಿದ್ರು ಗೊತ್ತಿರ್ಬೋದು, ಯಾರಿಗೂ ಗೊತ್ತು. ಇಲ್ಲಿ ಹಿಡಿಯಕ ಬಿಲ್ದೊಳಗೆ ಕೈ ಹಾಕ್ಬಿಟ್ರೆ ಹುಲಿನಿ ಸಿಕ್ಕೂರು ಸಿಕ್ಬೋದು. ಯಾವುದಕ್ಕೂ ಒಂದ್ಸತಿ ಕೇಳ್ಬಿಡು. ಅಲ್ಲ ಕಲ್ಟಿವೇಟ್ರು ಕೆಕ್ಕಪ್ಪಲ್ಲ, ನಿಮಗೆಲ್ಲಾದ್ರೂ 20, 20, 40, 30, 50, 30 ಅದೆಲ್ಲ ಬೇಡ. ನಮ್ಮದೆಂತ ಇದ್ರು 40 ಸೈಜ್ ಅಷ್ಟೇ. ಪ್ಲಾಸ್ಟರ್ ಹಾಕೊಂಡ್ ಹೊಡೆದು ಬಿಡ್ತಾನೆ. ಹೇಳದ್ನ ನೆಟ್ಟಿಗೆ ಕೇಳಿಸ್ಕೊ. ನಾನು ಹೇಳ್ದದು ನಿಮ್ಗೆ 40, 40, 20, 30 ಈ ಥರ ದೊಡ್ಡ ಗೋಡನ್ನ ಎಲ್ಲರೂ ನೋಡಿದಾರ್ಯಾ? ಗೌಡ್ರೆ, ನೀವೇನಾದ್ರೂ ಚಡ್ಡಿ ಬಂದೇನು ಬಿಸ್ನೆಸ್ ಮಾಡಕ್ಕೆ ಶೋರೂಮ್ ಓಪನ್ ಮಾಡ್ತಾ ಇದ್ದೀರಾ ಹೇಗೆ? ಕ್ಯಾಪ್ಟನ್ ಹೇಳಿ ವೈಸ್ ಕ್ಯಾಪ್ಟನ್. ಇವರು ಚಡ್ಡಿ ಬನ್ನಿಯನ್ನು ಮಾರಿ 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 ಯಾವುದೋ ಒಂದು ದೊಡ್ಡ ದಂಧೆಗೆ ಬಿಸ್ನೆಸ್ ಕೈ ಹಾಕಿದ್ದಾರೆ. ಅದಕ್ಕೆ ದೊಡ್ಡ ಜಾಗ ಹುಡುಕ್ತಾ ಇದ್ದಾರೆ. ಗೌಡ್ರೆ, ಯಾಕೆ ಹೊಡಿತೀರಾ? ನಾವೇ ನಿಮ್ಮನ್ನ ಕಂಡಮ್ ಮಾಡಿದ್ವಾ? ನಿಮ್ ಬಿಸ್ನೆಸ್ ನ ಹೊಗಳಿದ್ವಿ. ಅಡ್ಡೋ ಕಲ್ಟಿವೇಟ್ರು ಕೆಕ್ಕಬುಲ್ಲ. ನಿಮ್ಮಂಥ ಮನೆ ಆಳ್ರಿಂದ ನನ್ನ ಬಿಸ್ನೆಸ್ಗೆ ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಜಾಗ ಗೊತ್ತಿದ್ರೆ ಹೇಳಿ, ಇಲ್ಲ ಅಂದ್ರೆ ರೈಟ್ ಹೇಳಿ. ವಾಯ್ ಗೌಡ್ರೆ, ನೀವು ಇಷ್ಟು ಬುದ್ಧಿವಂತರ ಆಯ್ಕೊಂಡ ಇಂಥ ಹೆಕ್ಕ ತಿಂಬವ್ರ ಹತ್ರ ಮಾತಾಡ್ತಾ ಕೂತ್ಕೊಂಡಿರಿ ಅಲ್ಲ, ನಿಮ್ಮ ಬಿಸ್ನೆಸ್ ಕಣ್ಕಣಿ ಬರ್ರೆ. ಬಜರಂಗಿ ಇನ್ಸ್ಪೆಕ್ಟ್ರೆ, ಒಳ್ಳೆ ಟೈಮ್ಗೆ ಬಂದ್ಬಿಟ್ರಿ. ನನಗೆ ನಿಮ್ಮ ತಗೋಸಿ ಕೆಲಸ ಇತ್ತು ಅನ್ನಿ. ಎಂತ ನಿಮ್ಗೆ ನನ್ನ ಹತ್ರ ಕೆಲಸ ಇತ್ತಾ? ಹೇಳಿ ಮರ್ರೆ, ನಾನು ಇಪ್ಪದೇ ನಿಮ್ಮಂಥವ್ರು ಸಹಾಯ ಮಾಡೋಕೆ. ಅದಕ್ಕೆ ನನಗೆ ಜನನಾಯಕ ಅಂದಳಿ ಕರೀತ್ರ. ಬಜರಂಗಿ ಇನ್ಸ್ಪೆಕ್ಟ್ರೆ, ನೀವು ಅಲ್ಲಿ ಇಲ್ಲಿ ಹೋಯ್ತಾ ಇರ್ತಿದ್ದಾರಲ್ಲ, ಅಲ್ಲಿ ಇಲ್ಲಿ ಅಂದ್ರೆ ಎಲ್ಲಿಗೆ ಮಾಡ್ರೆ? ಕ್ವಾಣಗೈ ನಿಂತುಗೋ. ಬಜರಂಗಿ ಇನ್ಸ್ಪೆಕ್ಟ್ರೆ, ನೀವು ಪೊಲೀಸ್ ಕೆಲಸದ ಮೇಲೆ ಎಲ್ಲ ಬೀದನು ಸುತ್ತಿರ್ತಿದ್ದೀರಿ. ನಾನು ಒಂದು ಶೋರೂಮ್ ಓಪನ್ ಮಾಡಬೇಕು. ನಿಮ್ಗೆ ಅದರ ಗೋಡನ್ ಅಂತ ಜಾಗ ಗೊತ್ತಿದ್ರೆ ಹೇಳಿ. ಎಂತ ನೀವು ಶೋರೂಮ್ ಓಪನ್ ಮಾಡ್ತೀರ? ಅದು ಚಡ್ಡಿ ಮನೆ ಏನಿದೆ? ಗೌಡ್ರೆ, ನಿಮ್ಮ ಮಾತು ಕೇಂದ್ರ ನಂಗೂ ಭಾರಿ ಖುಷಿ ಆಯ್ತು ಮರ್ರೆ. ಆದ್ರೆ ಆ ಬೀಡ ಅಂಗಡಿ ಅಷ್ಟು ಜಾಗದಲ್ಲಿ ಇಪ್ಪು ನಿಮ್ಮ ಅಂಗಡಿಯನ್ನು ಕ್ಲೋಸ್ ಮಾಡಿ ಯಾವ್ದಾದ್ರು ಒಳ್ಳೆ ಶೋರೂಮ್ ಓಪನ್ ಮಾಡಿ ಅಲ್ಲ. ಅದಕ್ಕೆ ಅಲ್ವ ಬಜರಂಗಿ ಇನ್ಸ್ಪೆಕ್ಟ್ರೆ, ಯಾವ್ದಾದ್ರು ಗೋಡನ್ ಗೊತ್ತಿದ್ರೆ ಹೇಳಿ ಅಂದದು. ಬಜರಂಗಿ ಇನ್ಸ್ಪೆಕ್ಟ್ರೆ, ನಾನು ಶೋರೂಮ್ ಓಪನ್ ಮಾಡಬೇಕಾಗಿರೋದು ಬರೀ ಒಂದಿನದ ಮಟ್ಟಿಗೆ. ಎಂತ ನಿಮ್ಗೆ ಮಂಡಿ ಕೆಟ್ಟಿತ್ತ ಮರ್ರೆ? ಒಂದಿನದ ಮಟ್ಟಿಗೆ ಯಾರು ಶೋರೂಮ್ ಓಪನ್ ಮಾಡ್ತಾರ? ಬಜರಂಗಿ ಇನ್ಸ್ಪೆಕ್ಟ್ರೆ, ನನಗೆ ಅಮೇರಿಕಾದಿಂದ ಒಬ್ರು ಕ್ಲೈಂಟ್ ಸಿಕ್ಕಾರೆ. ಅವರು 20 ಲಕ್ಷ ರೂಪಾಯಿಗೆ ಚಡ್ಡಿ ಬನ್ನಿನ ಆರ್ಡರ್ ಕೊಟ್ಟಾರೆ. ಅವ್ರಿಗೋಸ್ಕರ ಒಂದಿನದ ಮಟ್ಟಿಗೆ ಶೋರೂಮ್ ಓಪನ್ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟದ ಎನ್ನಿ. ಯಾಕೆ ಗಂಟ್ಲವ? ಇಲ್ಲ, ತೊಡೆ ನೋವು. ನೀವು ಮುಂದುವರಿಸಿ. 20 ಲಕ್ಷ ಚಡ್ಡಿ ಬನಿಯನಿಗೆ ಆರ್ಡರ್ ಕೊಡ್ತಿದ್ರ? ಹ್ಞೂ ಬಜರಂಗಿ ಇನ್ಸ್ಪೆಕ್ಟ್ರೆ, ಅದಕ್ಕೋಸ್ಕರ ತಾನೆ ನಾ ಈ ಪಟ್ಟಿ ಕಷ್ಟಪಡ್ತಾ ಇರೋದು. ವೈರಿಂಗ್ ಮಾಸ್ಟ್ರೆ, ಒಳ್ಳೆ ಜಾಬ್ ಪಾಟ್ ಲಾಟ್ರಿ ಹೊಡಿತಿ ಅಂತೇಳಿ ಇದ್ದೇ ಖುಷಿಯಲ್ಲಿ ಓಡಿರಿ ಕೈನ. ಎಲ್ಲಿ ಕೈ ಹೊಡೆದು ಎಂಜಾಯ್ ಮಾಡೋದಡ ಕಲ್ಟಿವೇಟ್ರು. ನಾನು ಸಂಕಷ್ಟಕ್ಕೆ ಸಿಗಾಕೊಂಡ್ಬಿಟ್ಟಿನಿ. ಅಮೇರಿಕದ ಕ್ಲೈಂಟು ನಮ್ಮ ಶೋರೂಮ್ ನೋಡಿದ್ಮೇಲೆ 20 ಲಕ್ಷ ರೂಪಾಯಿನ ಆರ್ಡ್ರ್ ಕೊಡ್ತಾನಂತೆ. ಒಂದು ದಿನದ ಮಟ್ಟಿಗೆ ಆ ಪಟ್ಟಿ ದೊಡ್ಡ ಶೋರೂಮ್ನ ಎಲ್ಲಿಂದ ಓಪನ್ ಮಾಡೋಕ್ಕಾದ್ದು? ಗೌಡ್ರೆ, ಹಾಗಿದ್ರೆ ಆ ಅಮೆರಿಕದವನ್ಗೆ ಏನ್ ತೋರಿಸ್ತೀರಾ? ಅಂದ್ರೆ ನಿಮ್ಮ ಹತ್ರ ಇರೋ 6 ಅಡಿ 3 ಅಡಿ ಜಾಗ ತೋರಿಸ್ತೀರಾ ಅಂದೆ. ಓ ಅನ್ನೇಪ್ನೋರಿ, ನಿಮ್ಮ ಕೆಟ್ಟ ಆಲೋಚನೆಗಳನ್ನ ನಿಮ್ ತವೇ ಇಟ್ಕೊಳ್ಳಿ, ನಾನು ತಮ್ಮ ತರಕ್ ಬರಬೇಡಿ. ಗೌಡ್ರೆ, ನನಗೆ ತಪ್ಪೇನು ಮಾತಾಡ್ದೆ? ನಿಮ್ಮ ಹತ್ರ ಇರೋ 6 ಅಡಿ 3 ಅಡಿ ಜಾಗದಷ್ಟಿರೋ ಅಂಗಡಿನೇ ತೋರಿಸ್ತೀರಾ ಅಂದೆ. ಅನ್ನೇಪ್ನೋರಿ, ನಿಮಗೆ ಯಾವ್ದಾದ್ರು ಆ ಥರ ಜಾಗ ಗೊತ್ತಿದ್ರೆ ಹೇಳಿ, ಇಲ್ಲ ಅಂದ್ರೆ ನಿಮ್ಮ ಖಾಲಿ ಜಾಗಗಳಿಗೆ ಬೆಣ ಪೆಟ್ಕೊಂಡು ಒಯ್ತಾರಿ. ವೈ ಗೌಡ್ರೆ, ಈಗ ನೆನ್ಪಾಯ್ತು. ಒಂದು ದಿನದ ಮಟ್ಟಿಗೆ ನಿಮ್ಮ ಪಟಾಪಟ್ಟಿ ಚಡ್ಡಿ ಬನಿಯನ್ ಶೋರೂಮ್ ಓಪನ್ ಮಾಡೋಕೆ ಒಂದು ಒಳ್ಳೆ ಜಾಗ ಇತ್ತು. ಹೇಳಿ ಬಜರಂಗಿ ಇನ್ಸ್ಪೆಕ್ಟ್ರಿ, ಯಾವ್ದಾದು? ನಿಮ್ಗೂ ಗೊತ್ತಿತ್ತ? ನನಗೂ ಗೊತ್ತಿದ್ಯಾ? ಎಲ್ರಿ ಅದು? ನಮ್ ಸರೋಜಿನ ಅಡ್ಡ. ಇಂಥ ಕಚ್ಚದ ಐಡಿಯಾನ ನನಗೆ ಕೊಡಕ್ ಬರಬೇಡಿ, ನಿಂತವೇ ಇಟ್ಕೊಳ್ಳಿ. ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ. ಈಗೇನು ಒಂದಿನದ ಮಟ್ಟಿಗೆ ನೀವು ಪಟಾಪಟ್ಟಿ ಚಡ್ಡಿ ಬನ್ನಿ ಶೋರೂಮ್ ಓಪನ್ ಮಾಡೋದಕ್ಕೆ ಒಂದು ಜಾಗ ಬೇಕು ಅಷ್ಟೇ ತಾನೇ? ಅಷ್ಟೇ. ಬನ್ನಿ ನನ್ನ ಜೊತೆ. ಬನ್ನಿ 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 ಗೌಡ್ರೆ. ಹೇಗಿದೆ ಜಾಗ? ಬಣ್ಣ ಬಣ್ಣದ ಗೋಡೆಗಳು, ಬಣ್ಣ ಬಣ್ಣದ ಕರ್ಟನ್ಸ್ಗಳು. ಅನೇಪ್ನೋರಿ,
ನನ್ನೇನು ಅನ್ಕೊಂಬಿಟ್ಟಿದಾರಿ ನಿಮ್ಮಟ್ಟಿಗೆ ಕರ್ಕೊಂಬಂದು ಶೋರೂಮ್ ಜಾಗ ಅಂತ ಇದ್ದಾರಿ. ಗೌಡ್ರೆ ಇದು ಶೋರೂಮೇ, ಸರಿಯಾಗಿ ನೋಡಿ. ನಾನೊಂದು ಅಣ್ಣಪ್ಪನವ್ರಿ, ಇವತ್ತು ನಾನು ನಿಮ್ಮನ್ನ ಮೆಚ್ಚದಿ. ಶೋರೂಮ್ಗೆ 7 ಮಾಡಿಸ್ತಂತ ಜಾಗ, ಅದೇನೋ ಹೇಳ್ತಾರಲ್ಲ ಹಂಗಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಅಲದ್ರಂತೆ, ಹಂಗಾಯ್ತು ನನ್ನ ಕತೆ. ಎದುರಟ್ಟಿ ಫ್ರೀಯಾಗಿ ಸಿಗ್ಬೇಕಾರೆ ಊರ್ಲೆಲ್ಲ ಶೋರೂಮ್ಗೋಸ್ಕರ ಜಾಗ ಹುಡುಕ್ಬಿಟ್ನಲ್ಲ ಅಣ್ಣಪ್ಪನವ್ರೆ. ಎಕ್ಸ್ಕ್ಯೂಸ್ ಮೀ ಗೌಡ್ರೆ, ಈ ಜಾಗ ಫ್ರೀಯಾಗಿ ಸಿಗುತ್ತೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಈ ಜಾಗ ನಿಮಗೆ ಬೇಕು ಅಂದ್ರೆ ದಿನಕ್ಕೆ 10,000 ರೂಪಾಯಿ ಬಾಡಿಗೆ ಕೊಡಬೇಕು, ಅದು ಕ್ಯಾಶಲ್ಲೇ ಕೊಡಬೇಕು, ಅಡ್ವಾನ್ಸು ಕೊಡಬೇಕು. ಅಣ್ಣಪ್ಪನವ್ರೆ, ನಾನು ನೀವು ಎದುರ ಬದ್ರ ಅಟ್ಟೆಯವ್ರಾಗಿ ಇದ್ಕೊಂಡು ನಂತವು ನೀವು ಬಾಡಿಗೆ ತಗೊಂಡ್ರಿಯಾ? ಖಂಡಿತ ಗೌಡ್ರೆ. ಅಣ್ಣಪ್ಪನವ್ರೆ, ನಿಮ್ಮ ಮಾವ ಬಂದಾಗ ಅವರನ್ನು ಕಪಿಯನ್ನಾಗಿ ಮಾಡಲು ನಮ್ಮ ಹಟ್ಟಿಯನ್ನು ಆಸ್ಪತ್ರೆಯನ್ನಾಗಿ ಮಾಡಿಕೊಂಡರಿ. ಇವೆಲ್ಲ ನಿಮಗೆ ನೆನಪಿಲ್ಲವೇ? ಚೆನ್ನಾಗಿ ನೆನಪಿದೆ ಗೌಡ್ರೆ. ಆಗ ನಾನು ನಿಮ್ತ 1 ರೂಪಾಯಿ ಬಾಡಿಗೆ ತಗೊಂಡ. ನೀವೇನೋ ಬೇಕಪ್ಪ ಆದ್ರಿ ಅಂದ್ರೆ ನಾನು ಯಾಕ್ರಿ ಬೇಕಪ್ಪ ಆಗ್ಲಿ? ನೋಡಿ, ದುಡ್ಡು ಕೊಟ್ರೆ ಜಾಗ ಸಿಗುತ್ತೆ, ಇಲ್ಲಾಂದ್ರೆ ಇಲ್ಲ. ಅಣ್ಣಪ್ಪನವ್ರೆ, ನಿಮ್ಮಂತ ನೀಚ ಮನ್ಸನ್ನ ನೋಡಿಲ್ಲ ಕಂಬುಡಿ. ಎದುರ ಬದ್ರ ಅಟ್ಟೆಯವ್ರಿಗೆ ಸಹಾಯ ಮಾಡ್ಬೇಕು ಅನ್ನೋ ಮನ್ಸತ್ವನೇ ಇಲ್ವಾ? ಗೌಡ್ರೆ, ನಾನು ನೀಚ್ ಮನುಷ್ಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನೀವು ಹೇಳಿದ್ದೆಲ್ಲ ದುಡ್ಡಿದ್ರೇನೆ ಸಿಗೋದು ಅಂತ ಇನ್ನೂ ಚೆನ್ನಾಗಿ ಗೊತ್ತು. ನೋಡಿ, ಯೋಚನೆ ಮಾಡಿ ಹೇಳಿ, ದುಡ್ಡ ಜಾಗನ? ತೊಂದ್ರೆ ಇಲ್ಲ, ನಿಮ್ಮ ಋಣ ನನಗೆ ಬೇಡ, ದುಡ್ಡು ಕೊಡ್ತೀನಿ. ಥ್ಯಾಂಕ್ ಯು ಗೌಡ್ರೆ. ಗೌಡ್ರ, ಜಾನಿ ಹತ್ರ ಏನ್ ಮಾತಾಡ್ತಿದ್ದೀರಾ? ಮಧು, ಗೌಡ್ರು ದುಡ್ಡು ಕೊಡ್ತೀನಿ ಅಂತಿದ್ರಮ್ಮ. ಮಧುರವ್ರೆ, ನನಗ ಒಬ್ರು ಕ್ಲೈಂಟ್ ಸಿಕ್ಕರೆ, ಅವರು 20 ಲಕ್ಷ ರೂಪಾಯಿಗೆ ಚಡ್ಡಿ ಬನ್ನಿನ ಆರ್ಡರ್ ಕೊಡ್ತಾವ್ರೆ. ಹೌದಾ? ಕಂಗ್ರ್ಯಾಚುಲೇಷನ್ಸ್ ಗೌಡ್ರೆ. ಆದ್ರೆ ಒಂದು ಪ್ರಾಬ್ಲಮ್ ಆಗ್ಬಿಟ್ಟದ ಮಧುರವ್ರೆ, ಅವ್ರು ಆರ್ಡರ್ ಕೊಡಬೇಕು ಅಂದ್ರೆ ನಮ್ಮ ಶೋರೂಮ್ ನೋಡ್ಬೇಕಂತ, ಇಲ್ಲ ಅಂದ್ರೆ ಆರ್ಡರ್ ಕೊಡಲ್ವಂತ. ಶೋರೂಮ? ಗೌಡ್ರೆ, ನಿಮ್ಮ ಹತ್ರ ಇರೋದು 6 ಅಡಿ 3 ಅಡಿ ಜಾಗದಲ್ಲಿರೋ ಟೆಂಟ್ ಅಲ್ವಾ? ಮಧುರವ್ರೆ, ಅದು ಟೆಂಟ್ ಅಲ್ಲ, ಶಾಪು. ಆಯ್ತು ಬಿಡಿ, ನಿಮ್ಗೆ ಹಾಗನ್ಸಿದ್ರೆ ನನ್ಗೇನಾಗ್ಬೇಕು? ಅದು ನೀನು ಹೇಳೋದು ಕರೆಕ್ಟು. ಪಾಪ ಗೌಡ್ರ ಅಂಗಡಿ ಇರೋದು 6 ಅಡಿ 3 ಅಡಿ ಅಷ್ಟು. ಅದಕ್ಕೆ ಗೌಡ್ರು ಒಂದಿನದ ಮಟ್ಟಿಗೆ ನಮ್ಮ ಮನೇನ ಶೋರೂಮ್ ಮಾಡ್ಕೊಳ್ಳೋದು ಕೇಳ್ತಾ ಇದ್ದಾರೆ. ನಮ್ಮ ಮನೇನ ಶೋರೂಮ್ ಮಾಡ್ಕೊಳ್ಳೋದಾ? ಅದು ಪಟ್ಟಾಪಟ್ಟಿ ಚಡ್ಡಿ ಬನ್ನಿಯನ್ಗೆ. ಜಾನಿ, ಆಗಲ್ಲ. ಗೌಡ್ರೆ, ನೀವು ಬೇರೆ ಯಾವ್ದಾದ್ರು ಜಾಗ ಹುಡ್ಕೊಳ್ಳಿ. ಮಧುರವ್ರೆ, ಯಾಕೆ ಇಂತ ಮಾತಾಡ್ತದ್ರಿ? ಈಗಾಗಲೇ ಅಣ್ಣಪ್ಪನವ್ರು ನಾನು ಒಳ ಒಪ್ಪಂದ ಮಾಡ್ಕೊಂಬಿಟ್ಟಿವಿ. ಈಗ ನೀವು ಆಗಲ್ಲ ಅಂದ್ರೆ ನಾ ಎಲ್ಲಿಗೆ ಹೋಗ್ಬೇಕು? ಅಣ್ಣಪ್ಪನವ್ರೆ, ನೀವೇ ಮಧುರವ್ರನ್ನ ಏನಾದ್ರು ಮಾಡಿ ಒಪ್ಸಿ. ಜಾನಿ, ನನ್ನ ಹತ್ರ ಒಂದ್ ಮಾತು ಕೇಳ್ದೆ ಗೌಡ್ರಿಗೆ ಅದ್ ಹೇಗ್ ಮಾತು ಕೊಟ್ರಿ? ಇದು ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಈಗ ದುಡ್ಡಿನ ಅವಶ್ಯಕತೆ ಇದೆ. ಜಾನಿ, ಅದ್ ಹಾಗಲ್ಲ. ಅದು ಹಾಗೂ ಅಲ್ಲ, ಹೀಗೂ ಅಲ್ಲ. ನೋಡು, ಒಂದು ದಿನದ ಮಟ್ಟಿಗೆ ಗೌಡ್ರಿಗೆ ಈ ಮನೆನ ಶೋರೂಮ್ ಮಾಡ್ಕೊಳ್ಳೋದು ಕೊಟ್ರೆ ನಷ್ಟದಕ್ಕಿಂತ ಲಾಭನೇ ಜಾಸ್ತಿ. ಒಂದು ದಿನಕ್ಕೆ 10,000 ರೂಪಾಯಿ ಸಿಗುತ್ತೆ, ಸುಮ್ಮನೆ ಒಪ್ಕೋ. ಆಯ್ತು, ನೀವ್ ಹೇಳ್ತಿದ್ದೀರಾ ಅಂತ ಒಪ್ಕೋತಿದ್ದೀನಿ. ಆದ್ರೆ ಒಂದೇ ಒಂದಿನಕ್ಕಷ್ಟೇ. ಒಂದೇ ಒಂದಿನ ನಮ್ಮ, ನೀನೇನು ಯೋಚನೆ ಮಾಡ್ಬೇಡ, ಉಳಿದಿದ್ದೆಲ್ಲ ನಾನು ನೋಡ್ಕೋತೀನಿ. ಗೌಡ್ರೆ, ಮಧುರ ಒಪ್ಕೊಂಡಿದ್ದಾಳೆ, ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮಧುರವ್ರೆ, ನಿಮ್ಮ ನಿರ್ಧಾರದಿಂದ ನನಗೆ ಬ್ಯಾಲ್ದಣ್ಣನ ಪಾನಕ ಕುಡಿದಷ್ಟು ಸಂತೋಷ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ಸ್ ಯಾಕೆ ಗೌಡ್ರೆ, ನೀವ್ ನಮ್ ನೇಬರ್ಸ್ ಅಂದ್ಮೇಲೆ ಎಷ್ಟಾದ್ರೂ ಹೆಲ್ಪ್ ಮಾಡ್ಲೇಬೇಕಲ್ಲ. ಇದಕ್ಕೆ ನೀವು ನನಗೆ ಇಷ್ಟ ಆಗೋದು. ಆ ಎದುರ ಬದ್ರ ಅಟ್ಟೆಯವರು ಅಂತ ಸಹಾಯ ಮಾಡ್ತಿದಾರಲ್ಲ, ನಿಮ್ಮ ಒಳ್ಳೆ ಗುಣ ನನಗೆ ಇಷ್ಟ ಆಯ್ತು ಅಂದಿ. ಇದ್ರ ಜೊತೆಗೆ ನನ್ನ ಮನಸ್ಸಲ್ಲಿ ಇನ್ನೊಂದು ಹೊಸ ಐಡಿಯಾ ಹುಡ್ತಾ ಇದೆ. ಏನದು ಹೊಸ ಐಡಿಯಾ? ಮಧುರವ್ರೆ, ನೀವು ಯಾಕೆ ನನ್ನ ಪಟಾಪಟಿ ಚಡ್ಡಿ ಬನ್ನಿ ವ್ಯಾಪಾರಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಬಾರ್ದು? ನೀವು ನನ್ನ ವ್ಯಾಪಾರಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆದರೆ ನನ್ನ ಬಿಸ್ನೆಸ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳುತ್ತೆ. ಹೆಂಗೋ ನಾನು ನಿಮ್ಮ ಹೆಸರು ಹೇಳ್ಕೊಂಡು 1 ಹೊತ್ತು ಅನ್ನ ಉಂಡ್ಕತೀನಿ. ನೀವು ಸುಮ್ಮನೆ ಮಾಡಬೇಡಿ, ನಿಮ್ಮ ಕೆಲ್ಸಕ್ಕೆ ನಾನು 50,000 ರೂಪಾಯಿ ಕೊಡ್ತೀನಿ. ಸೂಪರ್ ಗೌಡ್ರೆ. ನೀವಿಬ್ರು ನನ್ನ ಏನ್ ಅನ್ಕೊಂಡಿದ್ದೀರಾ? ನನ್ನಂತ ಸೂಪರ್ ಮಾಡೆಲ್, ಆಫ್ಟರ್ ಆಲ್ ಪಟಾಪಟಿ ಚಡ್ಡಿ ಬಂದಿಯನ್ಗೆ ಬ್ರ್ಯಾಂಡ್ ಅಂಬಾಸಡರ್ ಆದ್ರೆ ಸೊಸೈಟಿಲಿ ನನ್ನ ರೆಪ್ಯುಟೇಷನ್ ಏನಾಗ್ಬೇಕು? ಇದೆಲ್ಲ ನನ್ನಿಂದ ಸಾಧ್ಯ ಇಲ್ಲ. ಮಧುರವ್ರೆ, 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 ನನ್ನ ಮಾತು ಕೇಳಿ, ಹಿಂಗೆಲ್ಲ ಹೋಗ್ಬೇಡಿ ಮಧುರವ್ರೆ. ಅಯ್ಯೋ ಅಣ್ಣಪ್ಪನವ್ರೆ, ಮಧುರವ್ರು ಪಾಪ ಮಾಡ್ಕೊಂಡು ಹೋಗ್ಬಿಟ್ರು. ಗೌಡ್ರೆ, ನೀವೇನು ತಲೆ ಕೆಡಿಸ್ಕೊಬೇಡಿ, ಮಧುರ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾಳೆ, ನಿಮ್ಮ ಆ್ಯಡ್ ಶೂಟಲ್ಲಿ ಆಕ್ಟಿವ್ ಮಾಡ್ತಾಳೆ. ಆದ್ರೆ 50,000 ರೂಪಾಯಿ ಕೊಡೋದು ಮರಿಬೇಡಿ. ಹೋಗಿ ನೀವು ರೆಡಿ ಮಾಡ್ಕೊಳ್ಳಿ. ಅಣ್ಣಪ್ಪನವ್ರೆ, ಶೋರೂಮು ಆಯಿತು, ಬ್ರ್ಯಾಂಡ್ ಅಂಬಾಸಿಡರು ಆದರು. ಆದರೆ ನನಗೆ ಒಬ್ಬ ಒಳ್ಳೆ ಸೇಲ್ಸ್ಮೆನ್ ಬೇಕು, ಎಲ್ಲಿಂದ ಹುಡುಕ್ಲಿ?
ರೀ ಗೌಡ್ರೆ ನೀವೇನ್ ಕುರುಡ ಏನ್ರಿ ಕಣ್ ಕಾಣಿಸಲ್ವೇನ್ರಿ ನೋಡಿ ಎಂತ ಮಾತು ಅಂತಾಡ್ರಿ ಗೋಪಾಲ ಸ್ವಾಮಿ ಬೆಟ್ಟದ ಮೇಲೆ ಕರಿ ಎರನೇ ಕಂಡಿಡ್ದು ಬಿಡ್ತೀನಿ ಅಂತದ್ರಲ್ಲಿ ನನ್ನ ಕುಂಡ ಅಂದಾರ್ಯ. ರೀ ಗೌಡ್ರೆ ಬೆಟ್ಟದ ಮೇಲೆ ಅರಿಯೋ ಇರುವೆ ಕಾಣಿಸುತ್ತೆ, ನಿಮ್ ಕಣ್ ಮುಂದೆನೆ ಇರೋ ಸ್ಮಾರ್ಟ್ ಹ್ಯಾಂಡ್ಸಮ್ ಯೂನಿವರ್ಸಿಟಿ ಟಾಪರ್ ಸೂಪರ್ ಆಗಿ ಇಂಗ್ಲಿಷ್ ಮಾತಾಡೋ ಸೇಲ್ಸ್ ಮ್ಯಾನ್ ಕಾಣಿಸಲ್ವೇನ್ರಿ? ಹೌದಲ್ವಾ ನೋಡ್ರೆ ನೀವೇ ಆಗ್ತದೆ ಸೇಲ್ಸ್ ಮ್ಯಾನ್ ಆಗ್ಬಾರ್ದು. ನೀವ್ ಹೇಳೋ ಎಲ್ಲಾ ಲಕ್ಷಣಗಳು ನಿಮ್ ತಮ್ಮ ಅವಯ್. ಥ್ಯಾಂಕ್ಸ್ ಗೌಡ್ರೆ, ಆದ್ರೆ ಒಂದು ಕಂಡೀಷನ್. ಎಲ್ಮಿ ನಾನು ಸೇಲ್ಸ್ ಮ್ಯಾನ್ ಆದ್ರೆ ನೀವು ದಿನಕ್ಕೆ 10,000 ರೂಪಾಯಿ ಕೊಡ್ಬೇಕು. ತೊಂದ್ರೆ ಇಲ್ಲ, ಮೊಕದ ಮೇಲೆ ಬಿಸಾಕ್ತೀನಿ. ನೂರೊಂದು ನೆನಪು ಎದೆಯಾಳದಿಂದ ಹಾಯಾಗಿ ಬಂತು ಆನಂದದಿಂದ. ಪಾರೋರ್ನ ಯಾಕೆ ಸೇಲ್ಸ್ ಗರ್ಲ್ ಮಾಡಬಾರ್ದು? ಹಾಗೆ ಮಾಡೋದ್ರಿಂದ ಪಾರೋರು ಯಾವಾಗಲೂ ನನ್ನ ಜೊತೆಗೇ ಇರ್ತಾರೆ. ಜಾನಿ ಗುಡ್ ಐಡಿಯಾ, ಹೇಗಾದ್ರೂ ಮಾಡಿ ಪಾರೋರ್ನ ವಾಪಸ್ಬಿಡು. ಪಾರೋರೆ, ನಿಮ್ಮ ಎದೆಯಾಳದಲ್ಲಿರೋ 101 ನೆನಪು ಏನು ಅಂತ ತಿಳ್ಕೊಬೋದಾ? ಜಾನಿಯವ್ರೆ, ನನ್ನ ಎದ್ಯಾಗ ಯಾವ 101 ನೆನಪು ಇಲ್ಲ, ಎಂತದ್ದು ಇಲ್ಲ, ಸುಮ್ನೆ ಪದ ಬಿಡ್ತಿದ್ದಿ. ಪಾರೋರೆ, ಹೆಣ್ಮಕ್ಳು ಯಾವ್ದಾದ್ರು ಒಂದು ಹಾಡು ಆಡ್ತಾರೆ ಅಂದ್ರೆ ಆ ಹಾಡ್ಗೂ ಅವ್ರ ಫೀಲಿಂಗ್ಸ್ಗೂ ಏನೋ ಸಂಬಂಧ ಇದೆ ಅಂತ ಅರ್ಥ. ಅದೇನು ಅಂತ ಹೇಳಿ, ನನ್ನ ಹತ್ರ ಇನ್ನು ಆಚೆಗೆ. ಜಾನಿಯವ್ರೆ, ನಿಮ್ಗೆ ಒಂದ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ನಾನು ಸುಮ್ನೆ ಪದ ಬಿಡ್ತಾ ಇದ್ದೆ. ನಿಮ್ಗೆ ಗೊತ್ತಲ್ವಾ ನಾ ಕ್ಯಾಮೆ ಮಾಡೋಕ್ ಸುಮ್ಕೆ ಪದ ಬಿಡ್ಕೊಂಡು ಕ್ಯಾಮೆ ಮಾಡ್ತೀನಿ ಅಂತ. ನಾನೆಲ್ಲೋ ನನ್ನ ಬಗ್ಗೆ ಹಾಡಾಡ್ತಿದ್ರಿ ಅನ್ಕೊಂಡೆ. ಯಾರಂದ್ರಿ? ಪಾರೋರೆ, ನಾನು ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ ಸೇಲ್ಸ್ ಗರ್ಲ್ ಆಗೋದು ಹೇಗೆ ಅಂತ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಪಾರೋರೆ, ಸೇಲ್ಸ್ ಗರ್ಲ್ ಆಗ್ಬೇಕು ಅಂದ್ರೆ ಕ್ಯೂಟ್ ಆಗಿರ್ಬೇಕು. ನೀವಿದ್ರೆ ಬಿಡಿ, ಆಮೇಲೆ ಮುತ್ತುದ್ರಸ್ತಂಗೆ ಮಾತಾಡ್ತಾ ಇರಬೇಕು. ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹೇಳ್ಕೊಡಿ ಜಾನಿಯವ್ರೆ. ಪಾರೋರೆ, ಉದಾಹರಣೆಗೆ ನೀವೀಗ ಸೇಲ್ಸ್ ಗರ್ಲ್, ನಾನು ಕಸ್ಟಮರ್. ನಿಮ್ಮ ಹೃದಯನ ನನಗೆ ಸೇಲ್ ಮಾಡ್ತಿದ್ದೀರಾ. ಹೇಗೆ ಸೇಲ್ ಮಾಡ್ತೀರಾ ಹೇಳಿ ನೋಡೋಣ. ಜಾನಿಯವ್ರೆ, ನನಗೇನ್ ತಲೆ ಕೆಟ್ಟೋಗಿದ್ದ ನನ್ ಹೃದಯ ಮಾರಕ್ಕೆ? ಪಾರೋರೆ, ನಿಜವಾಗ್ಲೂ ನಿಮ್ಮ ಹೃದಯ ಮಾರಿ ಅಂತ ಹೇಳಿಲ್ಲ, ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ನಂಗೆ ಅದೆಲ್ಲ ಮಾರಕ್ ಬರಕಿಲ್ಲ, ಬೇಕಾದ್ರೆ ಸೌಟ್ ಮಾಡ್ತೀನಿ. ಹೃದಯ ಕೊಡಿ ಅಂದ್ರೆ ಸೌಟ್ ಕೊಡ್ತೀನಿ ಅಂತ. ಯಾನಂದ್ರಿ? ಪರೋರೆ, ಸೌಟನ್ನೇ ಹೇಗೆ ಮಾಡ್ತೀರಾ ತೋರಿಸಿ ನೋಡೋಣ. ಜಾನಿಯಣ್ಣ ಈ ಸೌಟ್ ತಗೊಳ್ಳಿ. ಪರೋರೆ, ಸಾಕು, ನೀವು ತುಂಬಾ ಚೆನ್ನಾಗಿ ಸೌಟ್ ಮಾಡ್ತೀರಾ. ಆದ್ರೆ ಕಸ್ಟಮರ್ಗಳನ್ನ ಅಣ್ಣ ತಮ್ಮ ಅಂದ್ರೆ ಅವ್ರು ತಿರುಗು ನೋಡಲ್ಲ. ಮತ್ತಿನ್ ಯಾನಂತ ಕರಿಬೇಕು? ಪ್ರೀತಿಯಿಂದ ಡಾರ್ಲಿಂಗ್ ಅನ್ಬೇಕು. ನಾನ್ ಡಾರ್ಲಿಂಗ್ ಅಂತೆಲ್ಲ ಕರಿಬೇಕಾದ್ರೆ ನಂಗೆ ಕ್ಯಾಮೆರಾ ಬೇಡ. ಅಲ್ಲ ಪರೋರೆ, ಒಂದ್ ನಿಮಿಷ ನನ್ನ ಮಾತು ಕೇಳಿ. ಮಧು, ಅಲ್ಲ ಮಧು, ನನ್ನ ಮಾತು ಕೇಳಮ್ಮ. ಏನ್ ನಿಮ್ ಮಾತ್ ಕೇಳೋದು? ಗೌಡ್ರು ಪಟಾಪಟಿ ಚಡ್ಡಿ ಬನ್ನಿನ ಅಂಗಡಿಗೆ ಮಾಡ್ಲ್ ಆಗಷ್ಟು ನನ್ನ ಜೀವನ ಕೆಟ್ಟೋಗಿಲ್ಲ, ಅದ್ ಸಾಧ್ಯನೂ ಇಲ್ಲ. ಮಧು, ನಿಜ ಹೇಳ್ಬೇಕು ಅಂದ್ರೆ ಈಗ ನಮಗ್ ಬಂದಿರೋದು ಕಷ್ಟದ ಜೀವನ ನಿಮ್ಮ, ಅದಕ್ಕೆ ನಾನು ಇಷ್ಟು ಫೋರ್ಸ್ ಮಾಡ್ತದ್ದು. ಪ್ಲೀಸ್ ಒಪ್ಕೊಂಬಿಡು. ಅಷ್ಟೊಂದು ನೀವೇ ಮಾಡೆಲ್ ಆಗಿದ್ದಾನೆ. ನಾನ್ ಆಗೋದಾಗಿದ್ರೆ ಪಟಾಪಟಿ ಚಡ್ಡಿ ಹಾಕೊಂಡು ಇಡೀ ಬೆಂಗಳೂರು ತುಂಬಾ ಓಡಾಡ್ಬಿಡ್ತಾ ಇದ್ದೆ. ಏನ್ ನಿಮ್ ಮಾತಿನ ಅರ್ಥ? ನಾನ್ ಚಡ್ಡಿ ಹಾಕೊಂಡು ಇಡೀ ಬೆಂಗಳೂರು ಸುತ್ಬೇಕಾ? ನಾನು ಹೇಳಿದ್ದು ಹಾಗಲ್ಲ, ಜಸ್ಟ್ ಆಡ್ ಶೂಟ್ ಅಲ್ಲಿ ಆಕ್ಟ್ ಮಾಡು ಅಂತ ಅಷ್ಟೇ. ನೀವೇನೇ ಹೇಳಿದ್ರು ಅಷ್ಟೇ, ನಾನು ಯಾ ಶೂಟ್ ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. ಅದು ಲಾಭ ಬರುತ್ತೆ ಅಂದ್ರೆ ಯಾವ ಕೆಲಸ ಮಾಡೋದಕ್ಕೂ ರೆಡಿ ಇರಬೇಕು. ನಿನ್ಗೆ ಗೊತ್ತಲ್ವಾ ಟಾಪ್ ಮೋಸ್ಟ್ ಮಾಡೆಲ್ಗಳೆಲ್ಲ ಯಾವ್ಯಾವ ಕೆಲಸ ಮಾಡ್ತಿದ್ದಾರೆ ಅಂತ. ಅವ್ರು ಏನ್ ಬೇಕಿದ್ರು ಮಾಡ್ಲಿ ಜಾನಿ, ಆದ್ರೆ ನಾನ್ ಮಾಡಕ್ ಆಗಲ್ಲ. ನನ್ ಜೊತೆ ಇದ್ದಿದ್ ಮಾಡೆಲ್ಸ್ ಎಂತೆಂತ ಕಂಪ್ನಿಗೆ ಮಾಡೆಲ್ಸ್ ಆಗಿದ್ದಾರೆ. ನನಗೆ ಈ ಆಡ್ ಶೂಟ್ ಮಾಡಿದ್ರೆ ಅವ್ರು ನನ್ನ ಆಡ್ಕೊಳಲ್ವಾ? ಮಧು, ಇದು ಜಸ್ಟ್ ಒಬ್ಬ ಕ್ಲೈಂಟ್ಗೋಸ್ಕರ ಮಾಡ್ತಿರೋ ಆಡ್, ಇದನ್ನ ಬೇರೆ ಯಾರು ನೋಡಲ್ಲ. ಇದರಿಂದ ಅವಮಾನದಕ್ಕಿಂತ ಲಾಭನೇ ಜಾಸ್ತಿ. ನೋಡಿ ಜಾನಿ, ನೀವು ನನ್ನ ಕೇಳ್ದೆ ಈ ಮನೆನ ಶೋರೂಮ್ ಅಂತ ಕೊಟ್ಟಾಗ್ಲೂ ನಾನು ಸುಮ್ನಿದ್ದೀನಿ. ಈಗ ಆಡ್ ಶೂಟ್ ಮಾಡು, ಅದ್ ಮಾಡು, ಇದ್ ಮಾಡು ಅಂದ್ರೆ ನಾನ್ ಸುಮ್ನಿರಲ್ಲ. ಮಧು, ಆಡ್ ಶೂಟ್ ಅಲ್ಲಿ ಆಕ್ಟ್ ಮಾಡಿದ್ರೆ ಗೌಡ್ರು ನಿನ್ಗೆ ಎಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ? 50,000. 50,000. ಮನೆ ಬಾಡಿಗೆ 10,000. ನಾನು ಅವ್ರ ಜೊತೆ ಸೇಲ್ಸ್ ಮ್ಯಾನ್ ಆಗಿರೋದಕ್ಕೆ 10,000. ಅದು ಇದು ಅಂತ ಒಂದು 30,000 ಹೊಡಿತೀನಿ. ಟೋಟಲ್ 1 ಲಕ್ಷ ಆಯ್ತು. 1 ಲಕ್ಷದಲ್ಲಿ ನಿನ್ನ ಗ್ರೂಮಿಂಗ್ ಕ್ಲಾಸ್ ಬಾಡಿಗೆ ಕೊಟ್ಟು ಮನೆ ಖರ್ಚೆಲ್ಲ ಕಳೆದು ನಾನು ನೀನು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಬೋದು. ಏನಂತೀಯಾ? ಓಕೆ ಓಕೆ ಅಂತ ಯಾಕಷ್ಟು ಬೇಜಾರು ಹೇಳ್ತೀಯಾ? ಸ್ವಲ್ಪ ಖುಷಿಯಾಗಿ ಹೇಳ್ಬಾರ್ದಾ? ಓಕೆ ಓಕೆ ಓಕೆ. ಹಲೋ ಸೂರ್ಯ, ಇವತ್ತು ಏನಾಯ್ತು ಗೊತ್ತಾ? ನೀನು ಹೇಳಿದ್ರು ತಾನು ಗೊತ್ತಾಗೋದು. ಹೇಳೋರ್ಗೆ ಸ್ವಲ್ಪ ಇರೋ. ಇವತ್ತು ನಮ್ಮ ಅಂಗಡಿಗೆ ಒಂದು ಸಖತ್ತಾಗಿರೋ ಆಂಟಿ ಬಂದಿತ್ತು. ನನ್ನ ಅಡ್ರೆಸ್ ಕೇಳಿದ್ಲಾ? ಅಯ್ಯಾನೇ, ಹೇಳ್ದನ್ ಕರೆಕ್ಟಾಗಿ ಕೇಳ್ಕೊ. ಆ ಆಂಟಿ ನನ್ನ ನೋಡಿ ನಕ್ಕಳು, ನಾನು ಆಂಟಿ ನೋಡಿ ನಕ್ಕೆ. ಆಮೇಲೆ ಇನ್ನೇನು, ಆ ಆಂಟಿನ ಫಾಲೋ ಮಾಡ್ಕೊಂಡು ಹೋದೆ. ಹೋಗ್ತಾ ಇರ್ಬೇಕಾರೆ ಹಂಗೆ ಫಾಲೋ ಮಾಡ್ಕೊಂಡು ಹೋಗ್ತಿದ್ನ, ಕತ್ಲು ಏನೂ ಕಾಣಲಿಲ್ಲ. ಇದನ್ನ ಹೇಳಕ್ ನನಗೆ ಫೋನ್ ಮಾಡ್ತೀಯಾ? ಥೂ ಇಡ. ಅಯ್ಯ, ಯಾರ ಜೊತೆ ಮಾತಾಡ್ತಾ ಇದೆ? 9 ಮಿಳಿ ಜೊತೆ. ಯಾರ ಜೊತೆ ಮಾತಾಡ್ತಾ ಇದೆ? ಸೂರ್ಯ ಜೊತೆ.
ಗೊತ್ತೈತವ ದಂಡಲ್ಲಿ ನಿಂತ್ಕೊಂಡು ಫೋನ್ಲು ಮಾತಾಡ್ರಿಯಾ ಅವ್ರು ಫ್ರೀ ಕೊಟ್ಟಿರೋದಕ್ಕೆ ನಾವು ಫೋನಲ್ಲಿ ಮಾತಾಡ್ತಾ ಇರೋದು. ಅಡಕ್ಕೆ ಕಬ್ಬುಲ ಫ್ರೀಯಾಗಿ ಸಿಗುತ್ತೆ ಅಂತ ಏನೇನೋ ಬಳಸಕ್ಕೆ ಹೋಗ್ಬಾರ್ದು. ಖಾಲಿ ಪೋಲಿಯಾಗಿ ಮಾತಾಡೋದು ಬಿಟ್ಬಿಟ್ಟು ನಾನು ನಿಮಗೆ ಬದುಕದಾರನೇ ಹೇಳ್ಕೊಡ್ತೀನಿ ತಿಳ್ಕೊಳ್ಳಿ. ಸರಿ ಅದೇನು ಹೇಳಿ. ನೋಡ್ರಪ್ಪ ಉಮ್ಮತ್ತೂರು ಮಿಳ್ಳೆ ಕೆಕ್ಕಬುಲ, ನಿಮ್ಮಿಂದ ಈಗ ನನಗೆ ಒಂದು ಸಹಾಯ ಆಗಬೇಕಿತ್ತು. ನಮ್ಮಿಂದ ಸಹಾಯ ಬೇಕು ಅಂದಾಗಲೇ ನೀವು ನಮ್ಮನ್ನು ಹುಡ್ಕೊಂಬರೋದು, ಅದೇನು ಅಂತ ಹೇಳಿ. ತೊಂದರೆ ಇಲ್ಲ. ಅಮೇರಿಕಾ ಕ್ಲೈಂಟ್ ಬರ್ತಾ ಇರೋ ವಿಷಯ ನಿಮ್ಗೆ ಗೊತ್ತಲ್ವಾ? ಆ ಫ್ಲೈಟಿಗೆ ಬಾಂಬ್ ಹಾಕಿ ಉಡಾಯಿಸ್ಬೇಕಾ? ಕ್ವಾಣ ಒಳಗೆ ಹಾಕೊಂಡು ಉಡಾಯಿಸ್ಕೊಂಡ್ಬಿಡು. ಗೌಡ್ರೆ, ಅಮೆರಿಕ ಕ್ಲೈಂಟ್ ಬರ್ತಾ ಇರೋದು ಗೊತ್ತು, ನೀವು ಡೂಪ್ಲಿಕೇಟ್ ಶೋರೂಮ್ನ ಕ್ರಿಯೇಟ್ ಮಾಡಿ ಯಾಮರ್ಸ್ತಾ ಇರೋದು ನಮಗೆ ಗೊತ್ತು. ಈಗ ಏನಾಗಬೇಕು ಅಂತ ಹೇಳಿ. ಕೆಕ್ಕಬುಲ ಹಿಂಗೆಲ್ಲ ಮಾತಾಡಬೇಡ. ಮಾವನನ್ನು ಕೊಟ್ಟಾಗ ಹಣ್ಣಿನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು, ವಾಟ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗಬಾರ್ದು. ವಾಟ ಬಗ್ಗೆ ಯೋಚನೆ ಮಾಡೋದಂಗಿರ್ಲಿ, ಈಗ ನಾವೇನು ಮಾಡಬೇಕು ಅನ್ನೋದನ್ನ ಹೇಳಿ. ನೋಡ ಉಮ್ಮತ್ತೂರು ಮಿಳ್ಳೆ, ಅಮೇರಿಕದಿಂದ ಕ್ಲೈಂಟ್ ಬರ್ತಾ ಇರೋ ವಿಷಯ ನಿಮ್ಗೆ ಗೊತ್ತಲ್ವಾ? ಅವ್ರ ಮುಂದೆ ನೀವಿಬ್ರು ಕಸ್ಟಮರ್ ಥರ ಪಾತ್ರ ಮಾಡಬೇಕು. ನಿಮ್ಮಿಬ್ರಿಗೂ 200 ರೂಪಾಯಿ ಸಂಬಳ ಕೊಡ್ತೀನಿ, ಕೆಲಸ ಮಾಡಿ. 250, 300, 350, ಖಾಲಿ ಗುಂಡ್ಗೊಂದು 400. ಗೌಡ್ರೆ, 2,000 ರೂಪಾಯಿಗೆ 1 ರೂಪಾಯಿ ಕಮ್ಮಿ ಆದರೂ ಮಾಡಲ್ಲ. ತೊಂದರೆ ಇಲ್ಲ. 1999 ರೂಪಾಯಿ ಮ್ಯಾಲೆ 50 ಪೈಸೆ ಕೊಡ್ತೀನಿ, ಮಾಡಿ. ಗೌಡ್ರೆ, ನೀವು ಮಾಡ್ತೀರಾ ಸರಿ ಇಲ್ಲ. ನಾ ಏನಡ ಮಾಡಿದೆ? ಅಲ್ಲ, ಆ 6 ಅಡಿ 3 ಅಡಿ ಜಾಗದಲ್ಲಿ ಸೊಳ್ಳೆ ಹೊಡೆಯೋದಕ್ಕೆ ನನ್ನನ್ನು ಕೂರಿಸ್ಬಿಟ್ಟು ನೀವು ಆ ಶೋರೂಮ್ಗೆ ಹೋಗಿ ಕುತ್ಕೋತಾ ಇದ್ರಲ್ಲ, ಇದು ಸರಿನಾ? ಉಮ್ಮತ್ತೂರು ಮಿಳ್ಳೆ, ಅದು ಹಂಗಲ್ಲ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಮೊದಲು ನಾನು ಸಂಬಳ ಚುಪ್ತಾ ಮಾಡೆ. ನಾನು ನಿನ್ಗೆ ಆವತ್ತೇ ಏನು ಹೇಳಿದನು? ನೀನು ನನ್ನ ಕಿರಿ ಮಗ ಅಂತ ಹೇಳಿನಿ ತಾನೆ. ಯಾರು ಅಪ್ಪಂತವ ಸಂಬಳ ಕೇಳಿರ? ದುಡ್ಡು ಅಪ್ಪಂತವಿದ್ರೇನ ಮಗಂತವಿದ್ರೇನ? ನಿನಗೆ ಎಷ್ಟು ಬೇಕು ಕೇಳ್ದವು, ಆದ್ರೆ ಶುಂಠಿ ಪೇಪರ್ಮೆಂಟ್ಗೆ ಆಗಷ್ಟು ಮಾತ್ರ ಕೇಳಬೇಕು. ಬೇಡವಾ, ನಾನೇ ತಂದು ಕೊಟ್ಬಿಡ್ತೀನಿ ಬಿಡು. ಗೌಡ್ರ, ನಂಗೆ ಅದೆಲ್ಲ ಗೊತ್ತಿಲ್ಲ, ಮೊದಲು ನನ್ನ ಸಂಬಳ ಕೊಡಿ. ಉಮ್ಮತ್ತೂರು ಮಿಳ್ಳೆ, ಈಗ ನೀನು ನನ್ನ ಜೊತೆಗೆ ಬಾ, ಎಲ್ಲ ವಿಷಯ ನಿನ್ಗೆ ಗೊತ್ತಾಯ್ತದೆ. ನಾನು ಬರಲ್ಲ. ಬಪ್ಪ, ಹಾಂ, ಹಂಗೆಲ್ಲ ಹಠ ಮಾಡಬಾರ್ದು ಕೊಂದ. ಆಗಲ್ಲ 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 ಆಗಲ್ಲ. ಏ ಆಗಲ್ಲ. ಬರಲ್ವಾ? ನೀನು ಬರ್ತೀನಿ